ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ಇದು ಒಂದು 2 ಡೇಸ್ ವ್ಲಾಗ್ನ ಒಂದೇ ವ್ಲಾಗಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂತ ಅಂದರೆ, ನಾವು ನೈಟ್ ಒಂದು 8:30 ಆಗಿತ್ತು. ಅವಾಗ ಬಿಡದಿಗೆ ಹೋದ್ವಿ. ಯಾಕೆಂದರೆ ನಾವು ಮನೆ ನೋಡಿದ್ವಿ, ಓಕೆನಾ. ಅದಕ್ಕೆ ಬೇರೆಯವ್ರು ಯಾರೋ ಅಡ್ವಾನ್ಸ್ ಕೊಡೋಕೆ ಬಂದಿದ್ದಾರೆ ಅಂತ ಅವ್ರು ಫೋನ್ ಮಾಡಿದರು. ಸೊ ಅದಕ್ಕೋಸ್ಕರ ನಾವು ಆಲ್ರೆಡಿ ನೋಡ್ಕೊಬಂದು ಇಷ್ಟ ಆಗಿತ್ತಲ್ವ ಮನೆ. ಸೊ ಅಡ್ವಾನ್ಸ್ ಪೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾವು ಬಿಡದಿ ಹೋದ್ವಿ. ಸೊ ನೆಕ್ಸ್ಟು ಬಿಡದಿಯಿಂದ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಮನೆಗೆ ಬಂದ್ವಿ. ನೆಕ್ಸ್ಟು ಮಾರ್ನಿಂಗ್ ಸ್ವಲ್ಪ ವರ್ಕಿಗೆ ಹೋಗಿದ್ನ, ಓಕೆನಾ. ಅಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ವರ್ಕು ಅಂದರೆ ಒಂದೇ ತಾವು ಆಗ್ತಾ ಇರಲಿಲ್ಲ ನನ್ನ. ಸೊ ಅಲ್ಲಿ ಇಲ್ಲಿ ಅಂತ ಶಿಫ್ಟ್ ಮಾಡ್ತಾನೆ ಇದ್ರು. ಸೊ ಅಲ್ಲಿಂದ ವರ್ಕ್ ಮುಗಿಸ್ಕೊಂಡು ಬಿಡದಿಗೆ ಬಂದೆ. ಸೊ ಬಿಡದಿಗೆ ಬಂದಮೇಲೆ ಇಲ್ಲಿ ನೇರ್ ಲೈನ್ ಮಾಡ್ತಿದ್ರು, ಓಕೆನಾ. ನನ್ನ ಮಗಳು ಪಾಪ ತೋರಿಸ್ಬಿಟ್ಟು ಅಮ್ಮ ಅಂತ ಕೇಳ್ತು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಹಣ್ಣು ತೊಗೊಂಬಂದು ಮನೇಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಅವಳಿಗೆ ನೆನೆಯೋಕ್ಕಿದೆ ಕೊಡೋಣ ಅಂತ ಹೇಳಿ. ನೆಕ್ಸ್ಟು ಇಲ್ಲಿ ನಮ್ಮ ಮನೆಯವರು ಕ್ಯಾರೆಟ್ ತಂದಿದ್ರು, ಓಕೆನಾ. ತುಂಬ ದಿನ ಆಗಿತ್ತು ಈ ಕ್ಯಾರೆಟ್ ಹಲ್ವಾ ಮಾಡಿ. ಸೊ ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ತಂದುಕೊಟ್ಟಿದ್ರು. ಸೊ ರೆಸಿಪಿ ಏನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ಏನು ಬೇಡ ಅಂದ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ಕ್ಯಾರೆಟ್ ಹಲ್ವಾನ ಪ್ರಿಪೇರ್ ಮಾಡಿಬಿಟ್ಟು ನೆಕ್ಸ್ಟು ನೈಟು ದೋಸೆಗೆ ಅಂದ್ಬಿಟ್ಟು ನೆನೆ ಹಾಕ್ಬಿಟ್ಟು ಹೋಗಿದ್ದೆ, ಓಕೆನಾ. ವರ್ಕ್ಗೆ ಅಕ್ಕಿ ನೆನೆ ಹಾಕ್ಬಿಟ್ಟು ಹೋಗಿದ್ದೆ. ಸೊ ಅದನ್ನೆಲ್ಲ ರುಬ್ಬಿಟ್ಬಿಟ್ಟು ಮಾರ್ನಿಂಗ್ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಆಗಿರ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಏಕೆಂದರೆ ನನ್ನ ಮಗಳು ತರಕಾರಿ ತಿನ್ಸಿದ್ರೆ, ಮೊದಲಾದರೂ ಚಿಕ್ಕ ಮಗು ಇದ್ದಾಗ ಏನು ತಿನ್ಸಿದ್ರು ತಿನ್ಕೊಬಿಡ್ತಿದ್ಲು. ಬಟ್ ಇವಾಗ ಬುದ್ಧಿ ಬಂದಿರೋದ್ರಿಂದ ಈ ಸೊಪ್ಪು ಕ್ಯಾರೆಟು ತರಕಾರಿ ಎಲ್ಲ ಕೊಟ್ಟರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿ ಕೊಟ್ಟರೆ ಅವಳಿಗೆ ತಿನ್ಕೊತಾಳೆ ಅಂತ ಹೇಳಿಬಿಟ್ಟು ಈ ಥರ ಕ್ಯಾರೆಟು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ತುರಿದ್ಬಿಟ್ಟು ಈ ಥರ ದೋಸೆ ಸಂಪಣಕ್ಕೆ ಹಾಕಿ ಅವಳಿಗೆ ದೋಸೆ ಮಾಡಿಕೊಟ್ಟೆ. ಆ್ಯಕ್ಚುಲಿ ಅವಳೆಲ್ಲೋ ಆಚೆ ಹೋಗಿದ್ಲು. ಅವಳು ಬರೋಷ್ಟರಲ್ಲಿ ದೋಸೆ ಮಾಡಿಟ್ಟಿದ್ದೆ. ಆ್ಯಂಡ್ ಮತ್ತೆ ಇವಳು ಏನು ಅಂತಂದರೆ, ನಮ್ಮ ಟಿ ವಿ ಚಾನಲಲ್ಲಿ ಯಾವುದೂ ಹಾಕ್ಸ್ಕೊಂಡು ನೋಡೋದಿಲ್ಲ. ಇದೊಂದು ಚಾನಲ್ನ ಹಾಕ್ಸ್ಕೊಂಡು ಕುತ್ಕೊಬಿಡ್ತಾಳೆ ಯಾವಾಗಲೂ, ಪೋಗೋ ಚಾನಲ್ನ. ಸೊ ನಮಗೂ ಬೇರೆ ಚಾನಲ್ ನೋಡಿಸ್ಕೊಡೋದಿಲ್ಲ. ನಮಗಂತೂ ಕಾರ್ಟೂನ್ ನೋಡಿ ನೋಡಿ ಅವಳ ಜೊತೆ ನಮಗೂ ಬೋರ್ ಆಗ್ಬಿಟ್ಟೈತೆ. ಅದೊಂದು ಚಾನಲ್ ಬಿಟ್ಟರೆ ಅವಳು ಬೇರೆ ಯಾವುದೂ ಹಾಕ್ಸ್ಕೊಳ್ಳೋದಿಲ್ಲ. ಅದೇ ಯಾವಾಗಲೂ ಬಿಟ್ಟರೆ ಇನ್ನೇನು ಹಾಕ್ಸ್ಕೊಳ್ಳೋದಿಲ್ಲ ಮನೇಲಿ. ಇದೊಂದು ಕಾರ್ಟೂನ್ ಚಾನಲ್ ಒಂದು ಹಾಕ್ಕೊಂಡ್ಬಿಡ್ತಾಳೆ. ಇದು ಬಿಟ್ಟರೆ ಬೇರೆ ಏನೂ ನೋಡೋದಿಲ್ಲ. ಅದನ್ನ ಹಾಕೊಡೋ ಗಂಟ ಬಿಡೋದಿಲ್ಲ. ತೋರಿಸ್ತೀನಿ ರೀ ಅವಳು ನೋಡ್ತಾ ಇರೋದು ಯಾವುದು ಅಂತ. ಅಮ್ಮು ಸೇ ಹಾಯ್. ಓ ಬ್ಯಾಡ್ ಗರ್ಲ್. ಹಾಯ್ ಮಾಡೋರಿಗೆ ಹಾಯ್. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಈ ವರ್ಕ್ಗೆ ಲೀವ್ ಹಾಕಿದೆ. ಮನೇಲಿ ಎಲ್ಲ ಕೆಲಸ ಎಲ್ಲ ಮಾಡಿಬಿಡೋಣ ಅಂತೇಳಿ. ಬಟ್ ವೇಟ್ ಆಚೆ ಬರ್ತೀನಿ. ನನ್ನ ಮಗಳು ಟಿ ವಿ ಹಾಕ್ಬಿಟ್ಟಿದ್ದಾಳೆ. ನನ್ನ ಮಗಳು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಯಿದ್ದೀನಿ ನನ್ನ ಅಂದ್ಬಿಟ್ಟು. ಇವಳ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಯಿದ್ದೀನಿ ಅಂದ್ಬಿಟ್ಟು ಹಿಂದೆನೇ ಓಡಿ ಬಂದುಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಇವತ್ತು ಫ್ರೈಡೇ, ಓಕೆನಾ. ಈ ವ್ಲಾಗ್ ಶೂಟ್ ಮಾಡ್ತಾ ಇರೋದು ಬಂದು ಫ್ರೈಡೇ. ಇವತ್ತು ನಮ್ಮದು ಡ್ರೆಸ್ ಆಗಿರ್ಬೋದು, ಮನೆಯದು ಐಟಮ್ಸ್ ಎಲ್ಲ ಪ್ಯಾಕಪ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಫ್ರೈಡೇ, ಮನೆಯಿಂದ ಏನೂ ತೆಗಿಬಾರ್ದು ಅಂತ ಹೇಳಿದ್ರು ನಮ್ಮ ಮಮ್ಮಿ. ಸೊ ಅದಕ್ಕೋಸ್ಕರ ಇವತ್ತೇನೂ ಮಾಡೋದಿಲ್ಲ. ಎಲ್ಲ ನಾಳೆಯಿಂದ ಶುರು ಮಾಡ್ಕೋಬೇಕು. ನೆಕ್ಸ್ಟ್ ಬ್ಲಾಗ್ ಹೋಮ್ ಟೂರ್ ಮಾಡ್ತೀನಿ. ಸೊ ಬಟ್ ಇವತ್ತು ನಾಳೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರೆ ಸಂಡೇ ಹೋಗೋದಕ್ಕೆ ಸುಲಭ ಆಗ್ತಾಯಿತ್ತು. ಬಟ್ ನಾಳೆ ಒಂದು ದಿನದಲ್ಲೇ ಎಲ್ಲ ರೆಡಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಮಂಡೆಯಿಂದ ಕೆಲ್ಸಕ್ಕೆ ಹೋಗಬೇಕು, ಓಕೆನಾ. ಅಂದರೆ ಬೇರೆ ಕಡೆ ಅಂದರೆ ಮೊದಲು ನಾನು ಹೋಗ್ತಾ ಇರೋದು ಕಡೆನೇ ಹೋಗ್ತಾಯಿದ್ದೀನಿ. ಅದು ಎಲ್ಲಿಗೆ ಏನು ಅಂತ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ, ಓಕೆನಾ. ಮಂಡೇ ನಾನು ವರ್ಕಿಗೆ ಹೋಗೋಷ್ಟರಲ್ಲಿ ಮನೆ ಫುಲ್ಲು ಎಲ್ಲ ಸೆಟ್ ಮಾಡಿ ಎಲ್ಲ ಶಿಫ್ಟ್ ಮಾಡಿ ಮುಗಿಸ್ಕೊಬೇಕು. ನಾಳೆ ಒಂದು ದಿನದಲ್ಲಿ ಎಲ್ಲ ರೆಡಿ ಮಾಡಬೇಕು. ಇವತ್ತು ಮಾಡೋಣ ಅಂದ್ಕೊಂಡು ಲೀವ್ ಆಗ್ತೆ, ಬಟ್ ಮಮ್ಮಿ ಬೇಡ ಅಂದರು. ಸೊ ಅದಕ್ಕೋಸ್ಕರ ಸುಮ್ಮನಾಗ್ಬಿಟ್ಟೆ, ಓಕೆನಾ. ನೆಕ್ಸ್ಟ್ ಗೈಸ್, ಇದು ಅದ್ರ ಮಾರನೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇರೋದು. ಈ ನಡುವೆ ಬಿಸಿಲಂತೂ ಇಲ್ಲ ಫುಲ್ಲು. ಲೈಕ್ ಇನ್ನೂ ಆಷಾಢ 15 ಡೇಸ್ 1 ಮಂತ್ ಇರಬೇಕು ಅಂದ್ಕೊಳ್ತೀನಿ. ಬಟ್ ಈಗಲೇ ಆಷಾಢ ಟೈಮಲ್ಲಿ ಹೇಗಿರುತ್ತೆ ವೆದರು ಆ ರೀತಿ, ಅಂದರೆ ಫುಲ್ಲು ಸ್ವಲ್ಪ ಗಾಳಿ ಆಗಿರ್ಬೋದು ಮತ್ತು ಬಿಸಿಲಿಲ್ಲ, ಆ ಥರ ಆಗಿಬಿಟ್ಟೈತೆ. ನಾನು ನಿಮ್ಮ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಮನೆಗೆ ಶಿಫ್ಟ್ ಆಗ್ತಾಯಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ನಾಳೆ ಸಂಡೇ
ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ವ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಈ ಮೇಲ್ಗಡೆ ಎಲ್ಲ ಅಂದರೆ ಟಾಪ್ ಫ್ಲೋರಲ್ಲಿ ಒಂದು ರೂಮ್ನ ಕಟ್ಟಿಸಿ ಖಾಲಿ ಬಿಟ್ಟಿರ್ತಾರೆ ಗೊತ್ತಾ, ಅದಕ್ಕೆಲ್ಲ ಸೀಟ್ ಹಾಕ್ಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತೈತೆ ಹೋಗೋದು. ಬಟ್ ಯಾವಾಗ ಅಂತ ನಮಗೆ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಹೋದಾಗ ಅಪ್ಡೇಟ್ ಮಾಡೇ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ವೀಡಿಯೋಸ್ನ ಮಿಸ್ ಮಾಡದೆ ನೋಡ್ತಾ ಇರಿ, ಓಕೆನಾ. ಮಳೆ ಬೇರೆ ಬರೋ ಥರ ಐತೆ. ಆಷಾಢ ಇನ್ನೂ ತುಂಬ ಟೈಮ್ ಇದೆ ಅಂದ್ಕೊಳ್ತೀನಿ. ಬಟ್ ಈಗಲೇ ಇವಿ ಗಾಳಿ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮಾಡ್ಕೊಬಿಟ್ಟು ನನ್ನ ಮಗಳು ಹಣ್ಣು ಕೊಯ್ದಿಟ್ಬೇಕು. ಅವಳಿಗೆ ಮಾವಿನ ಹಣ್ಣು ಅಂದರೆ ಇಷ್ಟ. ಇಲ್ಲಿ ನಮ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ ಪಾಪ, ಕೊಟ್ಟಿದ್ರು ಅವರು ನನ್ನ ಮಗಳಿಗೆ. ಅವಳಿಗೆ ಏನಾದರೂ ಮಾಡಿದರೆ ಕೊಡ್ತಾ ಇರ್ತಾರೆ ಪಾಪ. ನಾನು ಟ್ರೈಪೋಡ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗಾಳಿಗೆ ಅದು ಅಲ್ಲಾಡ್ತೈತೆ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ, ಯಾರು ಮಿಸ್ ಮಾಡ್ಕೊಂಬೇಡಿ, ಓಕೆನಾ. ಇಲ್ಲಿ ಇನ್ನೊಂದೇನು ಗೊತ್ತಾ, ಇವತ್ತು ವರ್ಕ್ಗೆ ಅಂದ್ಬಿಟ್ಟು ಹೋಗಿದ್ನ ಕೇಳ್ಕೊಂಡು ಬರೋದಕ್ಕೆ, ಮೀನ್ಸ್ ಜಾಯ್ನಿಂಗ್ಗೆ ಅಂತ ಹೋಗಿದ್ದೆ. ಬಟ್ ಅಂದರೆ ಮುಂಚೆ ನಾನು ಮಾಡ್ತಾಯಿದ್ದೆ ವರ್ಕ್, ಬಟ್ ಅಲ್ಲೇ ಹೋಗಿದ್ದಿದ್ದು ಜಾಯ್ನಿಂಗ್ಗೆ ಅಂತ ಹೇಳಿಬಿಟ್ಟು. ಅಲ್ಲಿ ಬರಬೇಕಾದ್ರೆ ಏನಾಯಿತು ಗೊತ್ತಾ, ಜಾಯ್ನಿಂಗ್ ಅಂದರೆ ಅವರೇನೋ ಸದ್ಯಕ್ಕೆ ವೇಕೆನ್ಸಿ ಇಲ್ಲ ಅಂದರೆ, ನಾನು ಕೇಳ್ತಾ ಇರೋ ವರ್ಕ್ಗೆ ವೇಕೆನ್ಸಿ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ರು. ಸೊ ನೋಡೋಣ, ನೆಕ್ಸ್ಟ್ ಮಂತಿಂದ ಮೇ ಬಿ ಸಿಗ್ಬೋದು. ಇವಾಗ ಸದ್ಯಕ್ಕೆ ಮಾಡ್ತಾ ಇರೋಣ, ನೆಕ್ಸ್ಟ್ ಮಂತ್ ಸಿಕ್ಕಿದ್ರೆ ಬೇಕಾದ್ರೆ ಅಲ್ಲಿ ಜಂಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ಆ್ಯಕ್ಚುಲಿ ನಾನು ಈ ವಿಡಿಯೋಗೂ ಮುಂಚೆ ಅಥವಾ ಈ ವಿಡಿಯೋ ಲಾಸ್ಟಲ್ಲಿ ಆ ವಿಡಿಯೋನ ಕ್ಲಿಪ್ ಮಾಡ್ತೀನಿ. ಏನು ಅಂದರೆ ಹಾವು ಅಂದರೆ ಹೆಂಗೆ ಪಾಸ್ ಆಗಿಬಿಡ್ತು ಅಂದರೆ, ಅಪ್ಪ ಸೀರಿಯಸ್ಲಿ ತುಂಬ ದಿನ ಆಗಿತ್ತು ಹಾವುಗಳನ್ನ ನೋಡಿ. ಇವತ್ತು ನೋಡಿದೆ, ಬಟ್ ಅದು ಯಾವ ಹಾವು ಅಂತ ಗೊತ್ತಿಲ್ಲ ನನಗೆ. ಎಷ್ಟು ಉದ್ದ ಇದೆ ಅಂದರೆ ಅದು, ಯಪ್ಪ ನನ್ನ ಮಗಳು ಬೇರೆ ಜೊತೆ ಇತ್ತಾ, ಮುನ್ನೆನೇ ಪಾಸ್ ಆಗಿಬಿಡ್ತದು. ತುಂಬ ದಿನ ಆಗಿತ್ತು ನೋಡಿ. ಅದು ಯಾಕೆ ಇವತ್ತು ನೋಡಿದ್ನೋ ಗೊತ್ತಿಲ್ಲ ಮಾತ್ರ. ಯಪ್ಪ ಎಷ್ಟು ಉದ್ದ ಇತ್ತು ಗೊತ್ತಾ. ಆ್ಯಕ್ಚುಲಿ ಅದೇ ಮನೇದು ಹೇಳಿದ್ನಲ್ಲ, ಸ್ವಲ್ಪ ಡಿಲೇ ಆಗಿದೆ. ಅದು ಸ್ವಲ್ಪ ಮೇಲ್ಗಡೆ ಮತ್ತು ಈಗ ಟಾಪ್ ಫ್ಲೋರಲ್ಲಿ ಒಂದು ಫ್ಲೋರ್ನ ಕಟ್ಸಿ ಬಿಟ್ಟಿರ್ತಾರಲ್ವ, ಅದು ಸ್ವಲ್ಪ ಸೀಟ್ ಹಾಕ್ತಾಯಿದ್ದಾರೆ, ಓಕೆನಾ. ಅಂದರೆ ಅವ್ರದ್ದು ಸ್ವಲ್ಪ ಐಟಮ್ಸ್ ಇದೆ ಅಂತ ಅದನ್ನೆಲ್ಲ ಮೇಲೆ ಶಿಫ್ಟ್ ಮಾಡೋದಕ್ಕೋಸ್ಕರ ಸೀಟ್ ಹಾಕ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾಯಿದ್ದು. ಬಟ್ ನನಗೂ ಗೊತ್ತಿಲ್ಲ ಯಾವಾಗ ಹೋಗೋದು ಅಂತ. ಬಟ್ ಎಲ್ಲನೂ ಇವತ್ತಾಗಲೇ ನಾಳೆಯಿಂದ ಎಲ್ಲನೂ ಕಟ್ಟಿ ಇಡಬೇಕು, ಸಾಮಾನುಗಳನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಮತ್ತು ಇನ್ನೊಂದು ಈಗ ಆಷಾಢ ಬರೋಷ್ಟರಲ್ಲಿ ಆಮೇಲೆ ಮಾಡಬಾರ್ದು ಅಂತೇನೋ ಹೇಳ್ತಾರೆ. ದೆನ್ ಇನ್ನೊಂದೇನಪ್ಪ ಅಂದರೆ, ಯಪ್ಪ ನಿಜ ನನ್ನ ಲೈಫಲ್ಲಿ ನಾನು ಹಾವು ಕಂಡ್ರೆ ಎಷ್ಟು ಭಯ ಅಂದರೆ, ನಿಜವಾಗ್ಲೂ ತುಂಬ ದಿನ ಆಗಿತ್ತು ಆ ಥರ ಹಾವನ್ನ ನೋಡಿ. ನಿಜ ಅಲ್ಲಿ ಇದು ಟ್ರೈನಿಂಗ್ ಸೆಂಟ್ರಿಂದ ಆಚೆಗೆ ಬರೋದಕ್ಕೂ ಅದು ಹಾವು ಬರೋದಕ್ಕೂ ಒಂದೇ ಆಗೋಯ್ತು. ನಿಜ ನನಗಂತೂ ಹೆಂಗೆ ಆಗೋಯ್ತು ಅಂದರೆ ಒಂದು ಕ್ಷಣ, ಯಪ್ಪ ದೇವರೇ. ನೆಕ್ಸ್ಟು ಇಲ್ಲಿ ನನ್ನ ಮಗಳಿಗೆ ಹಣ್ಣು ಕೊಯ್ದಿಟ್ಬಿಟ್ಟು ನೈಟು ಸ್ವಲ್ಪ ಹುರ್ಗಳ್ಳಿ ಹೋಗೋಣ ಅಂತ ಹೋಗ್ತಿದ್ವಾ. ಎಂತಕ್ಕೆ ಅಂದರೆ ನೈಟು ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಲಸಿಟ್ಟಿದ್ನ ಹಸಿಟ್ಟನ್ನೆಲ್ಲ. ಬಟ್ ಆಲೂಗೆಡ್ಡೆ ಖಾಲಿ ಆಗಿಬಿಟ್ಟಿತ್ತು, ಒಂದು ಎರಡೇನೋ ಇತ್ತು. ಸೊ ತೊಗೊಂಡು ಬರೋಣ ಹಾಗೆ, ಇಲ್ಲಾಂದರೆ ಚಿಕನ್ ಏನಾದ್ರು ಇದ್ದರೆ ಚಿಕನ್ನೇ ತಂದುಬಿಡೋಣ, ಗ್ರೇವಿ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೋದ್ವ ಊರುಗಳಿಗೆ. ಬಟ್ ಚಿಕನ್ ಸೆಂಟ್ರೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಅಷ್ಟೊತ್ತಲ್ಲಿ ಎಲ್ಲೂ ಓಪನ್ ಆಗಿರೋದಿಲ್ಲ ಅಂತ ಹೇಳಿ ಪೊಟೆಟೊ ತೊಗೊಳ್ಳೋಣ ಅಂತ, ಅಂದರೆ ಆಲೂಗೆಡ್ಡೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಶಾಪ್ ಹತ್ರ ಬಂದು ಆಲೂಗೆಡ್ಡೆ ತೊಗೊಂಡು, ಮತ್ತು ನನ್ನ ಮಗಳಿಗೆ ಸ್ವಲ್ಪ ತಿಂಡಿ ಬೇಕಾಯಿತು. ಮನೆಯಲ್ಲಿ ಏನೂ ಇಲ್ಲ ಅಂದ್ರೆ ಪಾಪ ಹುಡುಕ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ಮನೆಗೆ ಬಂದ್ವಾ. ದಿಸಿ ಬಾರಪ್ಪ, ಏನಪ್ಪ ನೀನು ಬಾ ಲಾಲ ಕೊಡ್ತೀನಿ ಆಯ್ತು. ಅಲ್ಲಿ ನನ್ನ ಮಗಳು ಹೊಸ್ಲತ್ರ ಬಾಕ್ಲು ಓಡಿಸ್ಕೊಂಬಿಟ್ಲ, ಅದಕ್ಕೆ ಪಾಪ ಅಳ್ತಾ ಇತ್ತು. ಮತ್ತು ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು, ಓಕೆನಾ.
ಸೊ ಮಲಗ್ಸೋಣ ಅಂತ ಹೇಳಿಬಿಟ್ಟು ಅವಳನ್ನ ಮಲಗ್ಸೋಣ ಅಂತ ಹೋದೆ, ಬಟ್ ಅವಳು ಮಲಗಲಿಲ್ಲ. ಸೊ ಆಡಲಿ ಅಂತ ಬಿಟ್ಬಿಟ್ಟು ನೆಕ್ಸ್ಟು ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಅಂದರೆ ಖಾಲಿ ಚೀಲಗಳಿರ್ತಿತ್ತಲ್ವ, ಸೊ ಅದಕ್ಕೆಲ್ಲ ಫಿಲ್ ಮಾಡ್ತಿದ್ವಿ. ಇದು ಈ ನಮ್ಮದು ಡ್ರೆಸ್ ಅಂದರೆ ಹೊಸ ಡ್ರೆಸ್ಸು ಸೀರೆಗಳೆಲ್ಲ ಏನಿರುತ್ತೆ ಅಂದರೆ ನಾವು ಬೀರಲ್ಲಿ ಏನು ಐಟಮ್ಸ್ ಇಟ್ಕೊಂಡಿರ್ತೀವಿ ಆ ಐಟಮ್ಸ್ನೆಲ್ಲ ಒಂದು ಬ್ಯಾಗ್ ಅಂದರೆ ಒಂದು ಕಿಟ್ ಬ್ಯಾಗಲ್ಲಿ ಎಲ್ಲ ಫುಲ್ ನೀಟಾಗಿ ಅದೇ ರೀತಿ ಮಡಗಿಬಿಟ್ಟು ಎಲ್ಲ ಸೆಟ್ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ಮಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಒಂದು ಪುಟಾಣಿ ಚೀಲದೊಳಗೆ ಹಾಕಿದ್ದು, ಪಾಪ ಬಡ್ಕೊಂಡ್ಬಿಟ್ಲು ಅವಳು ಫುಲ್ಲು ಒಂಥರ ಚೀಲದೊಳಗಡೆ ಉಸಿರು ಕಟ್ತಂಗೆ. ನನಗೆ ಆಮೇಲೆ ಅಯ್ಯೋ ನಾನು ಯಾಕೆ ಈ ಥರ ಮಾಡಿದೆ ಅವಳಿಗೆ ಅಂತ ಅನಿಸ್ಬಿಡ್ತು. ಆಮೇಲೆ ನೋಡ್ತಾ ಇರ್ಬೋದು ಫೈನಲಾಗಿ ಎಲ್ಲ ಅರೇಂಜ್ ಮಾಡಿದ್ವಿ. ಮೀನ್ಸ್ ಎಲ್ಲನೂ ಅಂದರೆ ನಾವು ಏನೇನು ಇಟ್ಕೊಂಡಿದ್ವಿ ಸಜ್ಜದ ಮೇಲೆ ಆಗಿರ್ಬೋದು, ಅಥವಾ ಅಂದರೆ ವಾಶ್ರೂಮಲ್ಲಿ ಒಂದು ಸಜ್ಜ ಇದೆ ಅದು, ಟಿವಿ, ಪಾತ್ರೆ ಸಾಮಾನು ಎಲ್ಲನೂ ಫುಲ್ಲು ಒಂದು ಚೀಲಗಳಿಗೆ ಹಾಕಿ ಎಲ್ಲ ಕಟ್ಟಿ ಇಟ್ಬಿಟ್ಟಿದ್ದೀವಿ. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಯಾವತ್ತು ನಾವು ಮನೆಗೆ ಶಿಫ್ಟ್ ಆದ್ವಿ, ಯಾಕೆ ಡಿಲೇ ಆಗಿತ್ತು ಮತ್ತು ಯಾಕೆ ನಾವು ಬೇಗನೆ ಶಿಫ್ಟ್ ಆದ್ವಿ ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ನೋಡಿಕೊಂಡು ಹಂಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಸೊ ಮಗಳನ್ನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.